ಹೋಗ್ಲೇಬೇಕಲ್ಲ, ಹೋಗ್ಬೇಕು. ನನ್ನ ತಂದೆಯವರು ಮನ ಒಲಿಸ್ಬೇಕು, ಹಣ ತರಬೇಕು, ನಿನ್ನ ತಂದೆಯವರು ಸಾಲ ತೀರಿಸ್ಬೇಕು, ನಾನು ನಿನ್ನ ಮದುವೆ ಆಗಬೇಕು. ಹೋಗು. ಮದುವೆಗೆ ಅಂತ ತಂದಿಟ್ಟು ಸೀರೆ ಈಗ ಉಟ್ಕೊಂಡು ಹಾಡಾಡಕತ್ತೇನೆ ನೀನು. ನೀನು ಬಹು ಏನು ಕಿವ್ಯಾಗಿಂದೇನು ಎಷ್ಟು ಅಲ್ಲಿ ಆ ಒಡವೆ ಯಾರು ಹಾಕೊಂಡು ಹೇಳಿದ್ರು ನೀನು ಚಿಕ್ಕಮ್ಮ ಹೋಗೋಳಗ ಅಲ್ಲ. ಶ್ಯಾಮ ಇಲ್ಲೋದ? ಶ್ಯಾಮ ಏ ಶ್ಯಾಮ. ಹೌದು ಇಲ್ಲ ಚಿಕ್ಕಮ್ಮ. ಇಲ್ಲ ಎಲ್ಲೋದ? ಊರಿಗೆ ಹೋದ್ರು. ಊರಿಗೆ ಹೋದ? ನಂಗೊಂದು ಮಾತು ಹೇಳಲಾರ್ದೆ ಹೋಗ್ಬಿಟ್ಟು ನನಗೆ ಹೇಳಿದ್ರು. ನಿನಗೆ ಹೇಳಿದ್ನ? ಏನಂತ ಹೇಳಿದ್ನು? ಏನಿಲ್ಲ, ಊರಿಗೆ ಹೋಗಿ ಬರ್ತೀನಂತ ಹೇಳಿದ್ರು. ಹೆಂಗೆ ಹೋದ ಅವರು? ಇನ್ನೊಮ್ಮೆ ಹೇಳವ. ಸುಪ್ಪನಾಥ ಸೂಪಿ ತಾವು ಅಲ್ಲ. ನನಗೊಂದು ಮಾತು ಹೇಳಾರ್ದ ಹೋಗ್ಬಿಟ್ನಲ್ಲ ಈ ಶ್ಯಾಮ. ಏನಾರು ಇನ್ನು ಕಲ್ಯಾಣಿನ ಒಪ್ಕೊಂಡನೋ ಏನೋ ಒಂದು ಅರ್ಥನೇ ಆಗೋಲ್ಲ. ಏನಿಲ್ಲ ಮಮ್ಮಿ, ಇದೆಲ್ಲ ಬಿಡು, ಬೇಗ ಅರ್ಜೆಂಟ್ ಹೋಗಿ ಸಿಂಗಲ್ ಕಾಫಿ ಮಾಡಿ ಹೋಗು. ಎಷ್ಟು? ಯಾಕಂದ್ರೆ ನಮ್ಮ ಮನೆಗೆ ನಾಟಕದವ್ರು ಬರ್ತಾ ಇದ್ದಾರೆ. ಎಷ್ಟು ಕಾಫಿ ಮಾಡ್ಲಿ? 2 ಸಿಂಗಲ್. 2 ಸಿಂಗಲ್. ಯಾರು ಬರ್ತಾರೆ? ನಾಟಕದವ್ರು ಬರ್ತಾ ಇದ್ದಾರೆ. ನಾಟಕದವನ ಅವನೇ ನಮ್ಮ ಮನೆಗೆ ಬರವ? ಅಮ್ಮ, ಅವ್ರು ಯಾರೂ ಅಲ್ಲ, ಹೊಸದಾಗಿ ಊರಿಗೆ ಬಂದಿದ್ದಾರೆ. ನಾನು ಕೇಳಿದೆ, ಅದಕ್ಕೋಸ್ಕರ ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡ್ಬಿಟ್ಟಾರೆ. ಹೌದು, ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡಿದ್ದಾನೆ. ಅಲ್ಲ, ಹಾಡು ಕುಂಟ ಕಲ್ತು ಅವನ ಜೊತೆ ಬೇರೆ ಊರಿಗೆ ಓಡೋಗ್ಬೇಕಂತ ಮಾಡಿ ಮದುವೆಯಾಗಿ ಅವ್ರಿಗೆ ಕೇಳಿ ನೋಡಮ್ಮ. ಅವ್ರು ಹೂ ಅಂದ್ರೆ ಐ ಆಮ್ ರೆಡಿ. ನಾಚಿಕೆರೆ ಆಗತ್ತಿಲ್ಲ ನಿನಗ? ನಮ್ಮ ಅಣ್ಣನ ಮಗನಿಗೆ ಕೊಡಬೇಕು ಅಂತ ನಾನೆಷ್ಟು ಕನಸು ಕಟ್ಕೊಂಡಿದ್ದೆ. ನೀನು ನೋಡಿದ್ರೆ ನಾಟಕದವನ್ನ ಗಂಟು ಹಾಕೋತೀನಿ ಅಂತ ಏನ್ ತಿಳ್ಕೊಂಡಿದ್ದೆ? ಆದ್ರೆ ಮಾವನಿಗೆ ನನ್ನ ಮದುವೆ ಮಾಡ್ಕೊಳಕ್ ಮನಸ್ಸಿಲ್ಲ. ಆಗ್ಲೇ ಕಲ್ಯಾಣಿನ ಮೆಚ್ಕೊಂಡ್ಬಿಟ್ಟಿದ್ದಾರೆ. ಬೇಗ ಹೋಗಮ್ಮ, ಅವ್ರು ಬರ್ತಾ ಇದ್ದಾರೆ. ಬರ್ಲಿ ಅವ್ನು ಯಾವನು ಇವತ್ತು ಬರ್ತಾನ ನೋಡ್ತೀನಿ. ಅವನಿಗೈತಿ ನನಗೈತಿ ಇವತ್ತು. ಪರಕೆ ಪೂಜೆ ನಾಟಕದವ್ರಿಗಂತ ಏನೋ ಪರಕೆ ಪೂಜೆ ಮತ್ತೆ ಯಾರಿಗವ? ಅವ್ನು ಯಾವನ ನಾಟಕದವನು ಬರ್ತಾನಂತೆ. ಸರಿಯಾಗಿ ಪರಕೆ ಪೂಜೆ ಮಾಡ್ತೀನಿ. ನಾಟಕದವ್ರು ಬರ್ತಾರ, ಹಾಡು ಹೇಳಿಕೊಡ್ತಾರ. ಬರ್ಬೇಕ್ರಿ, ನಾಟಕದವ್ರ ಮನೆಗೆ ಬರ್ಬೇಕು. ಅವ್ರ ಹಾಡು ಕುಣಿತ ಕಲಿಸಿದ್ರಂತಂದ್ರ ಇವ್ರಿಗೂ ಒಳ್ಳೇದಾಗತ್ತ, ಹಂಗ ನಮಗೂ ಒಳ್ಳೇದಾಗತ್ತ. ಇವ್ರ ಜೊತೆ ನಮಗೂ ಒಂದೆರಡು ಹಾಡ ಕುಣಿತ ಕಲಿಸಿದ್ರ ಮದುವೆ 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 ಅಂತ ಒದರಾಕತ್ತೀನಿ. ಈ ನನ್ನ ಕುಣಿತವನ್ನು ಕಂಡು ಯಾರಾದ್ರೂ ಯಾರು ಬರಂಗಿಲ್ಲ, ಅವ್ರು ಒಬ್ಬರ ಬಂದು ನನ್ನ ಲಗ್ನ ಮಾಡ್ಕೊಂತಾರ. ನಿಮ್ಗೆ ಲಗ್ನ ಆಗೋ ಆಸೆ ಹೌದಿಲ್ಲ? ನಿನ್ನ ಮದುವೆ ಆಗೋದು ಲೋಕ ಪ್ರಳಯ ಆಗೋದು ಎರಡು ಒಂದ. ಕಾವೇರಮ್ಮರ, ಲೋಕಲಯ ಆಗಲಿ ಪ್ರಳಯ ಆಗಲಿ ನಾನ್ ನಿಂತ ಜಾಗ ಬಿಟ್ಟಾಗಲಿ. ಮಮ್ಮಿ ಹೋಗ್ ಮಮ್ಮಿ, ಅರ್ಜೆಂಟ್ ಕಾಫಿ ಮಾಡುವಾಗ ಬರ್ತಾ ಇದ್ದಾಗ ಬಂದು ಬಿಟ್ರು. ಹಲೋ
ಬದುಕ್ಯಾರ ಹಾ ಇದು ಅಲ್ಲ ಅಲ್ಲ ಇನ್ನೂ ಇಲ್ಲೇ ಅದಾರ ಅಂದೆ ಈಗ ನಮ್ಮ ಅಪ್ಪನ ಮೊದ್ಲೇ ಹೆಂಡತಿ ಮ್ಯಾಗ ಹೋಗ್ಯಾರ ಇವ್ರು ಎಳ್ಳೆ ಮಮ್ಮಿ. ಹೌದಾ? ಹೌದು. ಮಮ್ಮಿ ಬೇಗ ಹೋಗ್ ಕಾಫಿ ಬ್ರೂ ಕಾಫಿ ಬ್ರೂ ಕಾಫಿ. ಅಲ್ಲ ಅವ್ರ ಹಂಗ ಬಹಳ ಖಾರವಾಗಿರ್ತಾರೆ. ಮೊದ್ಲಿಂದ ಹಂಗ ಬಂದ್ಬಿಟ್ಟಾರ ಇವ್ರು. ಇದು ನಮ್ಮ ಅಪ್ಪಾಜಿ ಕಟ್ಸಿರೋ ಮನೆ. ನಾನೆಲ್ಲ ಪರಿಚಯ ಮಾಡ್ತೀನಿ. ಇದು ಗೊಂಬೆ 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 ಶೋ ಗೊಂಬೆ ನಮ್ಮ ಅಪ್ಪ ಅವಾಗ ತಗೊಂಡ್ಬಂದಿದ್ದು ಅದು. ಇದು ಸ್ಪ್ರಿಂಗಿನ ಗೊಂಬೆ ನೋಡ್ರಿ ಅಳಿಗಾಡೋದು. ಹಾ ಮುಟ್ರಲ್ಲ ಕಾಯಿ ಮಂಗಾರಿ ನೋಡ್ರಿ ನೀವು ಬೇಕಾರೆಲ್ಲ ರೌಂಡ್ ಹಾಕಿ ನೋಡ್ರಿ ನೀವು. ಇದಕ್ಕೆ ಹಿಂದ್ಗಡೆ ಯಾವುದು ಮುಂದ್ಗಡೆ ಯಾವುದು ಅದಕ್ಕೆ ಕರೆಕ್ಟ್ ಪ್ರಿಂಟ್ ಮಾಡೋ ಇನ್ನು ಯಾವ ಸಿಕ್ಕೇ ಇಲ್ರಿ. ನಿಲ್ಲಿಸ್ಬೇಕಾದ್ರೆ ಇದಕ್ಕೆ ಚಾವಿ ಎಲ್ಲೈತಿ ಇದಕ್ಕೆ ಚಾವಿ ಇಲ್ಲ ಐತಿ ನೋಡಿ. ಓ ಇಲ್ಲೈತೆ ನಿಂತು ಬಿಡ್ತು ನೋಡ್ರಿ ಅಲ್ಲಿ ಯಾರು ನೀನ್ಯಾಕವ ಇಲ್ಲಿ ನೀನೆಲ್ಲೋ ನಾನಲ್ಲ ಈ ಜೀವ ಎಲ್ಲಿಂದ ಬಂದಿ ಅಡಿಗೆ ಮನೆಯಿಂದ ಅಡಿಗೆ ಮನೆಯಿಂದ ಓಡೋಡಿ ಬಂದೆ ನಾನೇ ನಾನೇ ಚಂದನದ ಗೊಂಬೆ ಚೆಲುವಾದ ಗೊಂಬೆ ಚಂದನದ ನೀನು ಕರ್ಪೂರ ಗೊಂಬೆ ಅಲ್ಲ ಕರ್ಪೂರ ಸುಟ್ಟು ಖರೇ ಗೊಂಬೆ ನೀನು ಕರ್ಪೂರದ ಗೊಂಬೆ ನಾನು ನಿಂಚಂತೆ ಬಳಿ ಬಂದಿರಿ ನಿನ್ನ ಪ್ರೇಮ ಜ್ವಾಲೆ ಸೋತಿನಲ್ಲಿ ಇದೇನು ಜ್ವಾಲೆ ಜ್ವಾಲೆ ಹಿಂಗ ಬರ್ತೀನಿ ಜ್ವಾಲೆ ಹಿಂಗ ಮಾವ್ರೆ ನಡಿ ಹೆದರ್ತಾರ ಅವರು ಸುಮ್ಮನಿದ್ರು. ಮೊದಲ ಸಿಂಗಲ್ ನಂದು ಹಿಡಿಸೋದ ಇಲ್ಲ ನಿಮ್ಗ ಅಂತೀನಿ ನಡಿಯತ್ತೆ ನೋಡಮ್ಮ ಅವರು ನನ್ಗೊಂದೆರಡು ಹಾಡು ಹೇಳ್ಕೊಡಂದೆ ದೊಡ್ಡ ಮನಸ್ಸು ಮಾಡಿ ಇಲ್ಲಿ ಒಪ್ಕೊಂಡು ಬಂದಿದ್ದಾರೆ. ದೊಡ್ಡ ಮನಸ್ಸು ಮಾಡಿ ನನಗೂ ಒಂದೆರಡು ಹಾಡು ಹೇಳ್ಕೊಡ್ರಿಲ್ಲ. ಅಚ್ಚಮ್ಮ ನಿನಗೆ ಆಮೇಲೆ ಹೇಳ್ಕೊಡ್ತೀನಿ ಆಮೇಲೆ ಮೊದಲು ನೀವು ಒಂದು ಹಾಡು ಹೇಳಿ ನೋಡೋಣ ಪರೀಕ್ಷೆ ಮಾಡ್ತೀನಿ ಮಾಡಿ ಅಲ್ರಿ ಅಲ್ಲ ಅಲ್ವೇ ಮೊದಲು ನೀವು ಹೇಳ್ಕೊಡ್ತೀನಿ ಇವರಿಗೆ ಅಲ್ಲ ಮೊದಲು ನನಗೆ ಹೇಳ್ಕೊಟ್ರೆ ಬೇಸಿತ್ತು. ಏ ಯವ್ವ ಅವರು ಪಗಾರ ಕೊಡ್ತಾರೆ ನನಗ ಎಷ್ಟು ಕೊಡ್ತಾರ ಪಗಾರ 5,000 ಚಿಲ್ರ 5,000 5 ಲಕ್ಷ ಕೊಡ್ತೀನಿ. ಮೊದಲು ನನಗೆ ಹೇಳ್ಕೊಡು. ಬೇಡವಾ ನನ್ನ ಮಾತು ಕೇಳಿ ಅದೆಲ್ಲ ಅದನ್ನ ಹೇಳೋದಿಲ್ಲ ಇಡೋ ಜಾಗ ಹೇಳಿದ್ರೆ ನೀವು ಬಿಡ್ತೀರ ಬೆನ್ನ ಹತ್ತಿಲ್ಲ. ನೋಡಮ್ಮ ನಾನು ಕರ್ಕೊಂಡು ಬಂದೀನಿ ಫಸ್ಟ್ ನನಗೆ ಹೇಳ್ಕೊಡ್ತಾರ ಆಮೇಲೆ ಅಂದ್ರೆ ಈಕಿಗೆ ಮೊದಲು ಹೇಳವನೆ ನೋಡಿ ನೋಡು ತಳ್ಳನ್ನಕ್ಕಿನ್ನ ಬೆಳ್ಳನ್ನಕ್ಕಿನ್ನ ಅದಕ್ಕೆ ಆಕಿಗೆ ಆಮೇಲೆ ನನಗ ಹೇಳ್ಕೊಡ್ತೀನಿ ಅಂತ ಹೇಳಕತ್ತೀನಲ್ಲ ನೀ ಸ್ವಲ್ಪ ಸುಮ್ಮ ಕುಂಡ್ರು ನೀನು ಕುಂದಿರ್ತೀನಿ. ನಂದೊಂದು ಮಾತು ಏನು ಮೊದಲ ನೀ ಆಕಿಗೆ ಶುರು ಮಾಡ್ತಿ ಈಗ ಆಮೇಲೆ ನನಗ್ ಶುರು ಮಾಡ್ಬೇಕು. ಏನ ಡ್ಯಾನ್ಸ್ ಕುಣಿತ ಹೇಳ್ಕೊಡಕ ಹಂಗ ಹೇಳ ಮತ್ತೆ ಈಗ ಹೇಳ್ತೀನಿ. ಎಲ್ಲರೂ ನನಗ್ ಶುರು ಮಾಡೋ ಮುಂದ ಕಾಲ್ ಹರಿತಾವು ಮೈ ಕೈ ನೋವಾತು ಅದು ಆತಂದ್ರೆ ನಾ ಕೇಳುವುದಿಲ್ಲ. ಮೊದಲ ನನಗೆ ಹೇಳ್ಕೊಡ್ತಾರ ಯಾಕಂದ್ರೆ ನಾ ಬೆಳ್ಳಗ ಕೆಂಪಗ ತೆಳ್ಳಗದಿನ ಹಿಡಿಸೈತ ಹಿಡಿಸ್ ನಾ ಕುಂದಿರ್ತೀನಿ. ಕುಂದ್ರು ಹೇಳ್ಕೊಡು. ಹರುಷದ ಹೊನಲಲಿ ಸರಸದಿ ನಲಿವ ಹರುಷದ ಹೊನಲಲಿ ಸರಸದಿ ನಲಿವ ವಿರಸದ ಭಾವ ಸೆಳೆದಿದೆ ಮುದವ ವಿರಸದ ಭಾವ ತಳದಿದೆ ಮುದವ ನಗು ನಗು ಚೆಲ್ಲುವ ನಂದನ್ನ ಹಿಂಗ್ಯಾಕ್ ಮಾಡ್ತೀರಿ ನೀವು? ನಂದು ಹಿಡಿಸೋದೇ ಇಲ್ಲ. ಅಲ್ಲಮ್ಮ ಅನ್ಬೇಡ ಅನ್ಬೇಡ ಮಾತು ವಾಪಸ್ ತಕ್ಕೋ. ನಿನಗೆ ಇಂಟ್ರೆಸ್ಟ್ ಐತಿ ಇಲ್ಲ ಅನ್ನಂಗಿಲ್ಲ ಆದ್ರೆ ನಂದು ಮುಗಿಲ್ ಅಂತ ಹೇಳಿನಿಲ್ಲ. ನಿನಗೂ ಪೂರ ಆಗಲ್ಲ ನನಗೂ ಪೂರ ಆಗಂಗಿಲ್ಲ. ಹೌದು ಹರಿದು ಹಂಚಿ ಹೋಗ್ಬಾರ್ದು. ಮೊದಲು ನೀವು ಮಾಡ್ರಿ ಅವ್ರು ಚಾಲು. ಹರುಷದ ಹೊನಲಲಿ ಸರಸದಿ ನಲಿವ ಹರುಷದ ಹೊನಲಲಿ ಸರಸದಿ ನಲಿವ ವಿರಸದ ಭಾವ ಮುದ ಕೊಡುವ ವಿರಸದ ಭಾವ ತಳದಿದೆ ಮುದವ ಮುದ ಕೊಡ ಚೆಲ್ಲುವ ಮುದ ಮುದ ಚೆಲ್ಲುವ
ಆಗತ್ತಲ್ಲ. ನೀವು ಸಿಟ್ಟಿಗೆದ್ರು ಒಂದು ಪ್ರೀತಿನೇ. ಅಯ್ಯೋ ಚಂದ ಕಾಣ್ತೀನಿ ನನ್ನ ಕಣ್ಣಿಗೆ. ಇದು ಬೇಡ, ಯಾವ್ದಾದ್ರು ಸಿನಿಮಾ ಹಾಡು. ಎಲ್ಲ ನಡ್ನೋಡೋರ್ಗು ಬಂದೆಲ್ಲ ನಮ್ದು ಹಾಳು ಮಾಡ್ದಿ, ನೀನು ಹಾಳ. ನಂದು ಚಲೋ ಇಷ್ಟ ಬರೋಬ್ಬರಿ ಇರಾಕಿ, ಇಲ್ಲಾಂದ್ರೆ ನಿಮ್ದು ಹಾಳು ಮಾಡುವಾಕಿ ನಾನು. ಬಿಡ್ರಿ, ಅದಕ್ಕ ಹುಟ್ಟಿನಿ. ಇದು ಸರಿ ಆಗ್ಲಿಲ್ಲ. ನಮ್ಮ ಗೆಳತಿ ಮನೆಯಲ್ಲಿ ಮೈಸೂರು ಮಲ್ಲಿಗೆ ಅಂತ ಕವನ ಇದೆ, ಅದನ್ನ ತಗೊಂಡ್ ಬರ್ತೀನಿ. ಅದಕ್ಕೊಂದೆರಡು ದಾಟಿ ಹಚ್ಕೊಡ್ತೀರಾ? ಹಚ್ಕೊಡ್ತೀನಿ. ಈಗ ನನ್ನ ಒಬ್ಬನ ಬಿಟ್ಟು ಹೊಂಟ್ರಿ ನೀವು? ಅಲ್ಲ, ಅಚ್ಚಮ್ಮಿದ್ದಾಳ. ಈ ಅಮಾಸಿ ಜೊತೆಗೆ ನಾವಲ್ರಿ. ನಾನು ಹೋಗಂತೀರ? ಬೇಡ, ನಾನು ಬರ್ತೀನಿ. ಪಾಪ ಅವಳು ನೋಡೋದಕ್ಕೆ ಹಾಗಿದ್ದಾಳ್ರಿ, ಏನು ಮಾಡೋದಿಲ್ಲ, ಒಳ್ಳೆ ಹೆಣ್ಮಗಳು. ಹಾ ನೋಡಮ್ಮ, ನಾನು ಹೋಗಿ ನನ್ನ ಗೆಳತಿ ಮನೆಗೆ ಹೋಗ್ಬೇಕಂತ ಬಂದು ನೀ ಹೋಗಿ ಬರ್ತೀಯ? ಏನ್ರಿ ನಿಮ್ಮ ಮಾತು? ಇಂಥ ಬಿಸಿಲಾಗ ನಾನು ಹೊರಗೆ ಹೋದ್ರ ಈ ನನ್ನ ಗ್ಲಾಮರ್ ಏನಾಗುತ್ತೆ? ಬಣ್ಣ ಹೋಗತ್ತಂತ ನೋಡ್ರಕ್ಕೆ. ಎಲ್ಲಿ ಹೋಗಿರ್ಬೇಕು ಅವನದು. ಇರ್ಲಿ ಬಿಡ್ರಿ, ಅವಳು ಇಲ್ಲೇ ಇರ್ತಾಳೆ, ನಿಮಗೇನು ಮಾಡೋದಿಲ್ಲ. ನಾನು ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಅಲ್ಲ ನನ್ನ ಮಾತು ಕೇಳ್ರಿ ಅಚ್ಚಮ್ಮ, ನಾನು ಹೋಗಿ ಬರ್ತೀನಿ. ಇವ್ರ ವ್ಯವಸ್ಥೆ ನಾ ಮಾಡ್ತೀನಿ, ಹೋಗ್ರಿ. ಇಲ್ಲ, ನಂದು ಬಲಗಂಡ ಹಾರಾಕತ್ತಲ್ಲ. ಎದಿ ಹೊಡ್ಕೊಂತಾರ ಅವ್ರು, ಪಾಪ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ. ಇಲ್ಲ ನಿಂದು, ನಾನು ಬೇಗ ಬಂದ ಬೇಗ ಬಂದ್ಬಿಡ್ತೀನಿ. ಹಲೋ ಮೇಡಮ್. ಸ್ವಲ್ಪ ಕಾಫಿ ಬೇಡ, ನಿನ್ನ ಕೈಯನ್ನು ಕಾಫಿ ಕುಡಿದು ಬಿಟ್ಟು ನಾನು ಕಿರಣಾಲಿಗೆ ಬಿದ್ದು ಬಿಡ್ತದೆ. ಹಾಲು ಏನು ಬೇಡ.
ಹಂಗ್ ಮಾಡ್ಬೇಡ್ರಿ. ಗಡಗತಗ ಕರ್ಗೈತಂತ ತೀರಾ ತೆಗೆದೋಗದಂಗ್ ಮಾಡ್ಬೇಡ್ರಿ. ನೋಡ್ರಿ ನೀವು ನನ್ನ ಕಟ್ಕೊಂಡ್ರೆ ಮತ್ತೆ ನಿಮ್ಮ ಆಜು ಬಾಜು ಯಾರು ಬರೋದ ಇಲ್ಲ. ಯಾಕೆ ಬರ್ತಾರ ಅವರು? ಮತ್ತ ಹಿಂಗ್ ಬಿಡ್ತೀರ ನೀವು? ನಿಮ್ಮ ಕಾಪಿ ಮಾಡ್ಲಿ ಬೇಡ. ಈ ಪೋಸ್ನ ಹಿಡಿಸಲಿಲ್ಲ. ತೋರ್ಸಕ ಹೋಗ್ಬೇಡ ಒಟ್ಟ ನೀನು. ನಂದು ಹಿಂಗ ಮಾಡ್ತಿ ಬಿಡಪ್ಪ. ನಡೆಯತ್ತಾಗ. ಅಯ್ಯಯ್ಯೋ ಅವನು ಎಂತೆಂಥವ್ರಿಗೆ ಸಿಡ್ಲು ಹೊಡಿತಿ. ಎಂತೆಂಥವ್ರಿಗೆ ಸಿಡ್ಲು ಹೊಡಿತೈತಿ. ನಾವು ನಿಕ್ಕಿಗೆ ಯಾಕೆ ಹೊಡಿ ಬರ್ತಾರೆ ಸಿಡ್ಲು ಅಂತೇನೆ ನಾನು. ಇವನು ಅವನ ಇನ್ನು ಬರಲಿಲ್ಲಲ್ಲ. ಇದು ನನ್ನ ಮನೆ ಹೌದರ ಅಲ್ಲ ಅನ್ನೋ ಅನುಮಾನ ಆಗ್ತದೆ. ಈ ಮನೆ ಮಾಲಕ, ಈ ಮನೆ ಯಜಮಾನ. ಎಷ್ಟೊತ್ತಿನಿಂದ? ಈಗ ಒಂದು ತಾಸಿನಿಂದ. ನೀವ್ಯಾರು? ನಾನು ಈ ಮನೆಯ ಯಜಮಾನ. ನಾ ಅದನ್ನ ತಗೊಂಡು ನನಗೇನು ಆಗ್ಬೇಕಾಗಿ? ಗೊತ್ತಾಗಲಿಲ್ಲ, ಕ್ಷಮಾ ಮಾಡಬೇಕು. ಯಾರು ನೀವು? ನಾವು ನಾಟಕ ಕಂಪನಿ ಕಲಾವಿದರು. ಇಲ್ಲಿಗೆ ಯಾಕೆ ಬಂದಿದ್ರಿ? ನಿಮ್ಮ ಮಗಳು ಒಂದೆರಡು ಹಾಡು ಡ್ಯಾನ್ಸ್ ಹೇಳ್ಕೊಡ್ರಿ ಅಂತಂದ್ರು, ಅದಕ್ಕೆ ಬಂದಿದ್ದೆ. ನೋಡಪ್ಪ, ನಮಗೆ ಹಾಡು ಡ್ಯಾನ್ಸು ಯಾವುದು ಬೇಡ. ಬೇಕ್ರಿ ಹಾಡು ಡ್ಯಾನ್ಸು ಕುಣಿತ ಇವೆಲ್ಲ ಬೇಕು. ಇನ್ಯಾತಕ್ಕಾಗಿ ಹಾಡು ಡ್ಯಾನ್ಸ್ ಕಲಿತವ ಈ ನಾಟಕವನ್ನು ಕರ್ಕೊಂಡು ಬಂದಿದ್ದಾಳೆ. ನಮಗೆ ಹಾಡು ಕುಣಿತ ಯಾವುದು ಬೇಡಪ್ಪ, ಹೋಗು. ಅಲ್ಲ ನಿಮಗಂತೂ ಬೇಡ, ಅಮ್ಮವ್ರಿಗಾದ್ರೂ ಸ್ವಲ್ಪ ಹೇಳ್ಕೊಡ್ತೀನಿ. ಹೋಗೋ. ಅಲ್ಲ ನಿಮಗೂ ಬೇಡ, ನಿಮಗೆ ಯಕ್ಷಗಾನ ಹೇಳ್ಕೊಡ್ತೀನಿ. ಯಾರು ಕರೆತಂದ್ರಿ ಇವನಲ್ಲ? ಮತ್ಯಾರಿ ಇದ್ದಾಳಲ್ಲ ನಿಮ್ಮ ಮುದ್ದು ಮಗಳು ಕಲ್ಯಾಣಿ, ಅವಳೇ ಕರ್ಕೊಂಡು ಬಂದಿದ್ದವನ್ನ. ನನ್ನ ಮಗಳು ಕಲ್ಯಾಣಿ ಇಂಥ ಉದ್ದಾಟ ನನಗೆ ಕೇಳಿದ್ದಾಳೆ. ಯಾವಾಗಾರ ನಂಬಿರಿ ನನ್ನ ಮಾತನ್ನು ನೀವು. ನಾನು ಯಾರು ಹೇಳ್ತೆ ಬರೀ ಹಿಂಗೆ ಉಲ್ಟಾ ಮಾತಾಡೋದೇ ಆಗ್ತೀನಿ ನೀವು. ನೋಡ್ರಿ, ನಿಮ್ಗಷ್ಟು ನನ್ನ ಮೇಲೆ ಸಂಶಯ ಇದ್ರೆ ನಾನೇ ನನ್ನ ಮಗಳು ಇಂಥ ಉದ್ಧಾರ ವೃತ್ತಿಗಳಿದರೆ, ಇಂಥ ಹೊಲಸು ಆಶೆಗಳನ್ನು ತುಂಬಿಕೊಂಡಿದ್ದರೆಂದರೆ ಆ ಮುದಿರಂಗನ ಕೈ ಹಿಡಿಯಲು ಮನಸ್ಸು ಮಾಡಬೇಕು. ಶಿವ ಶಿವ, ದೈವ ಮುನಿದ ಕಾಲಕ್ಕೆ ಹಸುವಿನ ಕೆಚ್ಚಲಿನಿಂದ ಹಾಲಿನ ಬದಲು ರಕ್ತ ಚಿಮ್ಮುವಂತೆ ಶ್ರೀದೇವಿಯಂಥ ಸಾತ್ವಿಯ ಹೊಟ್ಟೆಯಲ್ಲಿ ಸೂಳೆಯಾಗ ಬಯಸಿದಲೇ ಕಲ್ಯಾಣಿ. ಈ ಅವಮಾನದಾಯಕ ದೃಶ್ಯವನ್ನು ಕಾಣುವುದಕ್ಕಿಂತ ಸಾವನ್ನಾದರೂ ತರಬಾರದು. ಪವಿತ್ರ ಶಬ್ದವನ್ನು ಈ ನಿನ್ನ ಅಪವಿತ್ರ ಹಾಡಲಿಕ್ಕೆ ಕುಣಿಯಲಿಕ್ಕೆ ಇದೇನು ವೇಶ್ಯೆಯ ಮನೆಯಾಯಿತು. ಯಾರ ಮಾನ ಮರ್ಯಾದೆಗಳಿರು ಹುಟ್ಟಿದೆಯೇ ನನ್ನ ಹೊಟ್ಟೆಯಲ್ಲಿ, ಕಬ್ಬಿನ ಹೊಟ್ಟೆಯಲ್ಲಿ ಸೂಲಂಗಿ ಹುಟ್ಟಿದಂತೆ. ಅಪ್ಪ ಅಪ್ಪ, ಮನಸ್ಸಿನ ಸಂತೋಷಕ್ಕಾಗಿ ಸ್ವಲ್ಪ ಹಾಡ್ಕೊಂಡೆ ಅಷ್ಟೇ ಅಪ್ಪ. ಅಲ್ರಿ, ನಾನು ಒಂದು ಮಾತು ಹೇಳಿದ್ರೆ ಅವಳಿಗೆ ಅರ್ಥ ಆಗೋದಿಲ್ಲ. ನಾನು ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ಅವಳೇ ಕರ್ಕೊಂಡು ನಾನು ಕೂರಿಸಿದ್ದು ಅಂತ. ನಿಂಗೆ ಹೇಳಿಲ್ಲ ಮತ್ತೆಲ್ಲೋದವ ನಾಟಕದವನು. ಅಪ್ಪ, ಅಮ್ಮ ಏನೇ ಹೇಳಿದ್ರು ನಾನು ಮಾತ್ರ ನಿರಪರಾಧಿ, ನಿರ್ದೋಷಿ. ನೋಡಪ್ಪ, ಈ ನಿಮ್ಮ ಮಗಳು ಹಸಿರಲ್ಲಿ ನಿಮ್ಮ ಮನೆತನದ ಚರಿತ್ರೆಗೆ ಕಲಂಕ ತರಲು ನನ್ನಿಂದ ಎಂದು ಘಟಿಸುವುದಿಲ್ಲ, ಘಟಿಸಲು ಸಾಧ್ಯವೂ ಇಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ, ನಾನೇ ಪ್ರತ್ಯಕ್ಷ ಕಂಡಿದ್ದೇನೆ. ಈ ಕಲ್ಯಾಣಿ,
ಕಂಬಲಿ ತುಂಬಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಜಾರುವ ದಾರಿಯಲ್ಲಿ ನಡೆಯಬೇಕೆಂಬ ಅಪೇಕ್ಷೆ ನಿನಗಿದ್ದುದೇ. ಆದರೆ ಒಂದು ದೊಡ್ಡ ವಿಷ ಕುಡಿದು ಕೊಟ್ಟು ಬಿಡಮ್ಮ. ಕುಡಿದು ಹಾಯಾಗಿ ಪ್ರಾಣ. ಏನು ಹೇಳ್ತಿದೀಯ? ನಾ ವಿಷ ಕೊಟ್ಲೆ? ಅಪ್ಪ, ನನ್ನನ್ನು ಹೆತ್ತು ಸತ್ತ ನಿನ್ನ ಮಡದಿಯನ್ನು ಒಮ್ಮೆ ನೆನೆದು ನೋಡಪ್ಪ. ನಿನ್ನ ಸಂಘದಲ್ಲಿ ತನ್ನ ಅಂತರಂಗವನ್ನೇ ಅರ್ಪಿಸಿ 3 ವರ್ಷ ಬಾಳಿದ್ರು 100 ವರ್ಷ ಪರ್ಯಂತ ತನ್ನ ಹೆಸರನ್ನೇ ಉಳಿಸಿ ಹೋಗಿದ್ದಾಳೆ ನನ್ನ ಹೆತ್ತ ತಾಯಿ. ಗರತಿ ರಕ್ತವೇ ನನ್ನ ಮೈಯಲ್ಲಿದೆಯಪ್ಪ ಅಂದಾಗ ನಾನು ನಿನಗೆ ವಿಷ ಕೊಡ್ಲೆ? ಇಲ್ಲ, ಬೇಕಾದ್ರೆ ವಿಷ ಕೊಟ್ಬಿಡಪ್ಪ. ಮಗು ಕಲ್ಯಾಣಿ, ವಿಷ ಕೊಟ್ಟು ಕೊಲ್ಲುವಷ್ಟು ದುಷ್ಟನೇನಮ್ಮ ಈ ನಿನ್ನ ತಂದೆ. ಅಲ್ರಿ, ಮಗಳ ಮೇಲಿನ ವ್ಯಾಮೋಹಕ್ಕೆ ಮನೆಯಲ್ಲಿ ನಡೆದ ಘಟನೆನೇ ಮರೆತು ಬಿಟ್ರೇನು? ಎಲ್ಲಿ ಹೋದ್ನೆ ನಾಟಕದವನು? ಯಾರು? ನೀನು ಕರ್ಕೊಂಡು ಬಂದಿದ್ದೇನಮ್ಮ ನಾಟಕದವನಮ್ಮ? ಹೌದು, ನಾನೇ ಕರ್ಕೊಂಡು ಬಂದಿದ್ದೆ. ಯಾಕೆ ಅಮ್ಮ ಹೇಳಿಲ್ವೇ? ಹೇಳಿದ್ದಮ್ಮ, ಹೇಳಿದ್ಲು. ಸುಳ್ಳು ಹೇಳುವುದರಲ್ಲಿ ನಿಮ್ಮಮ್ಮ ಮಹಾ ನಿಪುಣೆ. ಏನೇ ಕೈಯಾಳಿ, ಯಾರ ಪಾಪವನ್ನು ಯಾರ ತಲೆಯ ಮೇಲೆ ಹೊರಿಸಿ ಎಂಥ ಪಾಪ ಮಾಡಿಸುವುದಕ್ಕೂ ಹೇಸುವಳಲ್ಲ ನೀನು. ಕೈಯಲ್ಲಿದ್ದ ಹಣ್ಣನ್ನು ಹೊಟ್ಟಿಯ ಹುಣ್ಣೆಂದು ಭ್ರಮಿಸಿದೆ. ನನ್ನ ಮುದ್ದು ಮಗಳ ಕೆನ್ನೆಗೆ ಹೊಡೆದ ಈ ಪಾಪಿ ಕರಗಳಿಂದ ಎಲ್ಲ ಕತ್ತು ಹಿಚಕಿದಾಗಲೇ ನನ್ನ ನಿನ್ನ ಸಾಬು ಬಯಸುವ ಇವಳನ್ನು ಇನ್ನೂ ಕ್ಷಮಾಪಣೆಯೇನಮ್ಮ? ನನಗೆ ಅರ್ಜೆಂಟ್ ಐತೆ ಹೇಳೋದು ನಿನಗೆ. ನನಗೇನು ಗೊತ್ತು? ನಾ ತಂದು ಕುಡಿಸಿದ್ದೆ. ಅದಕ್ಕೆ ಓಯಪ್ಪ, ಏನು ಡೇಂಜರ್ ಅದನ್ರಿ ಮುದುಕಮ್ಮ. ಅಕಸ್ಮಾತ್ ಅವನ ಕೈಯ ನಾ ಏನರ ಸಿಕ್ಕು ಬಿಟ್ಟಿದ್ದೆ, ನಾನು ಚಟ್ನಿ ರುಬ್ಬಿ ಬಿಡ್ತಿದ್ದವ ನಮ್ಮ. ಏನು ಮಾರ, ಒಂದು ಹುಡುಗಿ ಮನೆಗೆ ಡ್ಯಾನ್ಸ್ ಹೇಳ್ಕೊಡಕ್ಕೆ ಹೋಗಿದ್ನಪ್ಪ. ಅವ್ರಪ್ಪ ಹೊಡೆ ಬಂದು ಹತ್ತಿ ಬಿಟ್ಟಿದ್ದ. ಗುತ್ತು ಗುರು ಇಲ್ಲದ ಮನೆಗೆ ಹೋದ್ರೆ ಹಿಂಗೆ ಆಗೋದು. ಪರಿಚಯಸ್ಥರ ಮನೆಗೆ ಹೋಗಿ ಬಾಗಿಲು ತಟ್ಟೋದೇ ಕಷ್ಟ. ಅಂತ ಹೇಳಿ ಕೇಳಿ ಯಾರ್ದೋ ಮನೆ ಬಾಗಿಲು ತಟ್ಟಿ ಏನೇನೋ ಮಾಡ್ಕೊಂಬಂದ್ರೆ ಹಂಗೆ. ನನಗೇನು ಗೊತ್ತು ಹೊಡೆಕ್ ಅನ್ನೋದು. ಬಿಡೋ, ನಿನಗಾಗಿ ಒಂದು ಒಳ್ಳೆ ಹುಡುಗಿ ನೋಡಿದ್ದೀನಿ. ನೋಡಿ ಈಗೆಲ್ಲ ನಮ್ಮ ಸಾವುಕಾರರ ಮದುವೆ ಸಿದ್ಧತೆ ಎಲ್ಲ ಮಾಡಿದ್ದೇನೆ. ನೀನು ಸೀದಾ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಐತಲ್ಲ, ಅದ್ರ ಆವರಣದಾಗ ಶಂಕರ್ ಲೀಲಾ ಚೌಟ್ರಿ ಐತಿ. ಚೌಟ್ರಿ ಅಲ್ಲಿಗೆ ಬಂದ್ಬಿಡು. ಹುಡುಗಿ ಬಂದಿರ್ತೈತೆ. ಹುಡುಗಿ ಬಂದಿರ್ತಾಳ. ಹೌದಾ? ನಿನ್ ಮದುವೆ ಮಾಡ್ಸೋ ಜವಾಬ್ದಾರಿ ಹೌದಲ್ಲ? ನಡಿ. ಅಂತೂ ಈ 3 ಮದುವೆಗಳನ್ನ ಹೆಂಗ್ ಮಾಡಬೇಕು? ಹಿಂಗಿಂಗ್ ಮಾಡಿ ಮಾಡೇ ಬಿಡ್ತೀನಿ. ಇಷ್ಟೆಲ್ಲ ಮಾಡದೆ ಹೋದ್ರೆ ನಾನು ಶೇಷನೇ ಅಲ್ಲ. ಇಲ್ಲೇ ಕೂತಿರ್ಬೇಕಾ? ಎಲ್ಲರೂ ಆ ಕಡೆ ಈ ಕಡೆ ಹೋದಿ ಅಂದ್ರೆ ಕೊಂದೇ ಬಿಡ್ತೀನಿ ಇವತ್ತು. ನಾನು ಸಾಯ್ಬೇಕು. ನನ್ನ ಜೀವದ ಸಾವು. ನಾನು ಸಾಯ್ಬೇಕು. ಇಷ್ಟೆಲ್ಲ ಮದುವೆ ಮಾಡಿ ಸಾವುಕಾರರ ಮದುವೆ ಒಪ್ಕೊಂಡು ಈಗ ಸಾಯ್ಬೇಕಂತ ಹೊಂಟೇನಮ್ಮ. ಇದು ನ್ಯಾಯನಾ ಧರ್ಮನಾ? ಏನ್ ಮಾಡ್ಲಿ? ನಿಮ್ಮ ತಂದೆ ಕೊಟ್ಟು ಮಾತನ್ನು ಉಳಿಸ್ಬೇಕು. ನಿನ್ನ ತಂಗಿ ಮದುವೆ ಆಗ್ಬೇಕು. ನಿನ್ನಿಷ್ಟೆಲ್ಲ ಆಗ್ಬೇಕಂದ್ರೆ ನೀನು ಮದುವೆ ಆಗ್ಬೇಕು. ಅಂದ್ರೆ ಈ ಮದುವೆ ನೀನು ಆಯಕ್ಕೆ ನಾನು ಬಿಡ್ತೇನೆ ಅಂತ ತಿಳ್ಕೊಂಡೇನು? ತಾಯಿ, ಸಾವಿಗೆ ಒಂದೇ ಬಾಗಿಲಿರೋದು, ಬದುಕೋಕ್ಕೆ ಸಾವಿರಾರು ಬಾಗಿಲೈತೆ ತಾಯಿ, ಸಾವಿರಾರು ಬಾಗಿಲೈತೆ. ಸಾವಿನ ಚಿಂತೆ ನೀನು ಯಾಕೆ ಮಾಡ್ತೀವಿ? ನೋಡ್ಕೊಳ್ಳಮ್ಮ, ನೀನು ಮನಸ್ಸು ಒಪ್ಪಿ ನೀನು ಈ ಮದುವೆಗೆ ಒಪ್ಕೊಂಡಿಲ್ಲ. ತಂದೆಯ ಋಣ, ತಾಯಿಯ ಋಣ, ಮನೆಯ ಋಣ ತೀರ್ಸಕ್ಕೆ ನಿನ್ನ ಜೀವನನ ತ್ಯಾಗ ಮಾಡಕೊಂತೀನಿ. ಆದರೆ ನಾನು ಹಂಗೆ ಬಿಡೋದಿಲ್ಲ ತಾಯಿ, ಹಂಗೆ ಬಿಡೋಲ್ಲ. ನೋಡು, ಹೆಂಗೂ ಶಾಮಪ್ಪನ ನೀನು ಮದುವೆ ಆಗ್ಬೇಕಂತ ತೀರ್ಮಾನ ಮಾಡಿ
ಹೌದಲ್ಲ, ಹೇಳ ಹೇಳ. ಹಂಗ ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಅದಕ್ಕೆ ನೀನು ಸೀದಾ ಊರಿಗೆ ಹೋಗು, ಶಾಮಪ್ಪಗೆಲ್ಲ ವಿಷಯ ತಿಳಿಸು. ನೋಡ್ರಿ ಹಿಂಗಾಗೈತಿ, ಹಿಂಗಾಗಿಲ್ಲ, ಹಿಂಗಾಗೈತಿ ಅಂತ ಬೇಡ್ಬೇಕಮ್ಮ. ಬೇಡುಂಡ ಬಾಯಿ ನಾಡೆಲ್ಲ ಕಾಣ್ತದಂತ. ಏನಡ ಬೇಡುಂಡ ಬಾಯಿ ನಾಡೆಲ್ಲ ಕಾಣ್ತದೆ. ಅದಕ್ಕೆ ನಾನು ಹೇಳ್ದಂಗೆ ನೀವು ಮಾಡಷ್ಟೆ. ಏನು ಹೇಳಿ ಸಾಧ್ಯವೇ? ಅಯ್ಯೋ ನೋಡ್ರಿ, ಊದ ಕೊಟ್ಟು ಬಾರಿಸ್ತಾಳೆ ನನ್ನ ತಾಯಿ. ಹೆಣ್ಣು ಆದಿಶಕ್ತಿ, ಪರಾಶಕ್ತಿ, ಅಷ್ಟೇ ಯುಕ್ತಿ ಉಳ್ಳವಳು. ಹೆಣ್ಣಂದು ಸಾಮಾನ್ಯ ಅಲ್ಲ ತಾಯಿ. ನೀನು ಸ್ವಲ್ಪ ಸಾವುಕಾರ ಹಂಗೆ ಮನಸ್ಸು ಕೆಟ್ಟದ್ದು ಮಾಡಿದ್ದೋ ಹಂಗೆ ನೀನು ಸ್ವಲ್ಪ ಒಳ್ಳೇದಕ್ಕೆ ಮನಸ್ಸು ತಿರುಗಿಸಿ. ನಾನು ಹೇಳ್ದಂಗೆ ಕೇಳು. ನೋಡು, ನಿನ್ನ ಊರಿಗೆ ತಲುಪಿಸೋ ಜವಾಬ್ದಾರಿ ನಂದು. ಸೀದಾ ನಿನ್ನ ರೋಡಿಗೆ ಕರ್ಕೊಂಡೋಗಿ ಬಿಡ್ತಾನೆ. ಅಲ್ಲಲ್ಲ, ರೋಡಿಗೆ ನಮ್ಮ ಲಚ್ಚಿ ನೋಡಿಯಲ್ಲ, ಆ ಲಚ್ಚಿ ನಿನ್ನ ರೋಡಿಗೆ ಕರ್ಕೊಂಡೋಗಿ ಬಿಡ್ತಾನೆ. ಯಾವ್ದಾರ ಬಸ್ ಹತ್ಕೊಂಡು ಸಿದ್ದಾಪುರಕ್ಕೆ ಹೋಗು, ಎಲ್ಲ ಹೇಳಿ ಸಾಮಾನು ಕರ್ಕೊಂಡು ಬಾ. ಅಟ್ಟಕ್ಕೆ ಇಲ್ಲಿ ಏನಾಗಿರ್ತೈತಿ ನೀನು ನೋಡು. ಲಚ್ಚೆ 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 ಏನಪ್ಪ, ನಾಟಕ ಕಂಪ್ನಿ ಜೀವನದಾಗ ಏನೇನೋ ಆಗೋದಿಲ್ಲ. ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ಬೇಕಂತ ಮನಸ್ಸಿನಾಗ ಹುಟ್ಟಿಬಿಟ್ಟೈತಿ. ಈಗ ನನ್ನಿಂದ ನಿನ್ನಿಂದ ಒಂದು ಸಹಾಯ ಆಗ್ಬೇಕಲ್ಲ. ಏನು ಮಾವ ಅದು? ಇಬ್ಬರು ಸೇರಿ ಒಂದು ಕೆಲಸ ಮಾಡ. ಏನು ಹೇಳು? ಏನಿಲ್ಲ, ಕಲ್ಯಾಣಮ್ಮನ್ನ ಮದುವೆ ಆಗ್ಬಿಡು ಮಗನ. ಬರೀ ಎಲ್ಲಿಗೆ ಚುಕ್ಕಿನ ಹೇಳಕ್ ಬರ್ತಾನೆ, ಹಂಗಲ್ಲ. ಹಚ್ಚೇದು ಲಚ್ಚಿ ತಾಯಿ, ಇವನ್ ಜೋಡಿ ಹೋಗು. ಒಂದು ವಿಷಯ ನನಗೆ ಬಿಡು. ನಡೆ ಹೋಗಿ ಬರ್ತಾಯಿ. ಆ ದೇವ್ರು ಒಳ್ಳೇದು ಮಾಡಿ ನಡಿ. ಒಳಿತು ಮಾಡು ಮನುಷ್ಯ ನೀನಿರದು 3 ದಿವಸ. ಒಳಿತು ಮಾಡು ಮನುಷ್ಯ ನೀನಿರದು 3 ದಿವಸ. ನಾಟಕದವ್ರು ಎಲ್ಲಿಗೆ ಹೋಗಿ ಶಿಕ್ಷಣ? ನಾಟಕದವ್ರು ನಿನ್ ಕಾಟ ತಡಿಲಾರ್ದು ಓಡೋದ್ರು. ಹೌದವ ಬೈಲಿ, ನೀನ್ ಯಾಕೆ ನಾಟಕದವ್ರಿಂದ ಬೆನ್ನತ್ತಿದ್ದಿ? ಇಲ್ಲ, ಮೊನ್ನೆ ನಾನು ಹೇಳಾರ್ದ ಬಂದ್ಬಿಟ್ರು, ಅದಕ್ಕೋಸ್ಕರ ಇಲ್ಲಿ ಮದುವೆ ಇದೆಯಲ್ಲ ಅಂತ ಬಂದ್ರು ಅಂತ ನೋಡಿದೆ. ಇವೆಲ್ಲ ನಾಟಕ ನನ್ನೊಂದು ಆಡ್ಬೇಡವ. ನಾನು 8 ಜನ ಕಲಾವಿದರು ನನ್ನ ಜೀವನದಲ್ಲಿ ನೋಡಿಲ್ಲ ನಾನು. ನೀನು ಅಂತೂ ನಮ್ಮ ನಾಟಕ ಲಚ್ಚಿ ಮೇಲೆ ನಿನ್ನ ಮನಸ್ಸಿಟ್ಟೆ ನಂಗೆ ಆತು. ನೋಡ್ತಾಯಿ, ನೀನು ಯಾಕೆ ಯೋಚನೆ ಮಾಡ್ತೀವಿ? ನಿನ್ನ ಬಾಳೆನ ಸುತ್ತ ಮಾಡೋ ಜವಾಬ್ದಾರಿ ನನಗೆ ಇರಲಿ. ನೀನು ನಡಿ, ನಿಮ್ಮ ಅವ್ವನ ಕರಿತೀನಿ, ನೀನು ನಡಿ, ನೀನು ನಡಿ. ಅಂತೂ ಒಂದನ್ನ ಕಟ್ಟಿ ಕಲ್ಲಿಗೆ ಸೇರಿಸ್ದಂಗೆ ಆಯ್ತು, ಇದನ್ನೂ ಹೆಚ್ಚು ಕಮ್ಮಿ ಸೇರಿಸ್ದಂಗೆ ಆಯ್ತು. ಇಷ್ಟ ತನಕ ಚಳ್ಳೆ ತಿನ್ನಿಸಿ ಹಾರಾಡಿಲ್ಲಲ್ಲ ನಮ್ಮ ಕಾವೇರಮ್ಮ. ಬರಲಿ ಈಗ ಕಾವೇರಮ್ಮ. ಕಾವೇರಮ್ಮ ಏನಮ್ಮ ಬಂದ್ಬಿಟ್ಟು ಏನು ಶಿಕ್ಷಣ ಹೇಳೋದು ಅಲ್ಲವಾ? ಮದುವೆ ಮಂಟಪ ಮಂದೆಲ್ಲ ಸೇರಿಬಿಟ್ಟಾರ. ಸಾವುಕಾರ ಬರೋ ಹೊತ್ತಾತು, ಕನ್ಯಾನೇ ಇಲ್ಲವ. ಕಲ್ಯಾಣಿ ಎಲ್ಲೋದು ಶಿಕ್ಷಣ? ಕಲ್ಯಾಣಿ ಅಯ್ಯಯ್ಯ, ಕಲ್ಯಾಣಿ ಎಲ್ಲೋದು ಶಿಕ್ಷಣ? ಕಲ್ಯಾಣಿ ನಾನೇನು ಹೇಳವ? ಅಯ್ಯೋ, ನಾನು ಒಳಗಡೆ ಎಲ್ಲ ನೋಡಿದೆ, ಎಲ್ಲಿ ಕಾಣ್ತಾ ಇಲ್ಲ ಅವಳು. ಎಲ್ಲಿ ಹೋದ್ಲು? ಇಬ್ರು ನನ್ನ ಕೇಳ್ತಿರ್ರಿ, ಎಲ್ಲಿ ಹೋಗಿ ಎಲ್ಲಿ ಹೋಗಿ? ನಾನು ಚೆನ್ನಾಗಿ ಕೇಳ, ನನ್ನ ಕಲ್ಯಾಣಿ ಹುಡುಕ್ರ ಹೋಗ್ರಿ, ಹುಡುಕ್ರ ಎಲ್ಲಿಗೆ ಬಂದು ನಾಯಿ ಬೆನ್ನತ್ತಂಗೆ ಬಂದಿರ್ತೀನಿ ಬರ್ರಿ. ಎಲ್ಲಿ ಹುಡುಕಿದ್ರು ಕಾಣ್ತಾ ಇಲ್ಲ. ಎಲ್ಲಿ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡು? ನಿನ್ನ ಮಗಳಿಗೆ ಆತ್ಮ ಇದ್ರೆ ತಾನೇ ಆತ್ಮ ಅಂತ ಮಾಡ್ಕೊಳ್ಳೋದಕ್ಕೆ. ಅವತ್ತೇ ಅವಳ ಆತ್ಮನ ನೀವೆಲ್ಲರೂ ಸೇರಿ ಮನೆಗೆ ಕೊಂದು ಹಾಕ್ತಿದ್ರಿ. ನೀವೆಲ್ಲಿ ಆತ್ಮ ಹುಟ್ಟಬೇಕಪ್ಪ? ನೋಡು, ನಮ್ಮ ಸಾವುಕಾರ ಮೊದಲ ಸಿಕ್ತಿನ ಮನುಷ್ಯ. ಹೆಣ್ಣು ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ಹಸಿದು ಹುಲಿ ಆದಂಗ ನನಗೆ ಗೊತ್ತಿಲ್ಲ. ಕಲ್ಯಾಣಿ ಕಾಣಿದ್ರೆ ಏನಾಯ್ತು? ಕೆದಳಲ್ಲ, ಈಕಿನ್ನ ಕುಂದ್ರಿಸ್ರೆ ಹಂಗೆ ಅನ್ಬೇಡಪ್ಪ. ಕೈ ಮುಗಿತೇನೆ. ಸತಿ ಸಾವಿತ್ರಿ ಏನಮ್ಮ
ಮಲಮಗಳನ್ನ ಕರ್ಕೊಂಬಂದು ಆ ಮುದುಕನ ಕೊರಳೆ ಕಟ್ಟಕ್ಕೆ ಬಂತು. ಈ ನಿನ್ನ ಮಗಳನ್ನ ಆ ಶಾಮನಿಗೆ ಕಟ್ಟಕ್ಕೆ ಬಂತು. ಯಾಕೆ ನಿನಗೆ ಗೊತ್ತಿರಲಿಲ್ಲೇನು? ಹಿರಿಯ ಅಕ್ಕ ಅವಳು ನನ್ನ ಮಗಳು, ಅವಳು ಚೆನ್ನಾಗಿರ್ಲಿ, ಸಾವುಕಾರ ಮದುವೆ ಮಾಡ್ಕೊಡ್ಬಾರ್ದು ಮನಸ್ಸಿಗೆ ಬರಲಿಲ್ಲ ನಿನಗೆ? ಸಂಕಟ ಬಂದಾಗ ವೆಂಕಟರಮಣ ಅಂತಾರ, ಅದಕ್ಕೆ ನಾನಿದ್ದೇನೆ, ನೀವೇನು ಯೋಚನೆ ಮಾಡಬೇಡ್ರಿ. ಆದ್ರೆ ಈ ನಿನ್ನ ಸ್ವಲ್ಪ ಸಣ್ಣ ಸಣ್ಣ ಬುದ್ಧಿ ಬಿಡು. ನೋಡು, ನೋಡು ಕೈ ಹಾಕಿ ಸಿಗ್ತಾವ, 5-6 ಸಿಗ್ತಾವ, ಒಮ್ಮಿಗೆ ಬುಕ್ ಬಿಟ್ಬಿಡುವ. ನಿಮ್ಮ 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 ಮತ್ತು ಅಲ್ಲಿಗೆ ಬರ್ತೀರಿ ನೀವು. ನೋಡು, ಸಣ್ಣ ಸಣ್ಣ ವಿಷಯಗಳಿಗೆ ದೊಡ್ಡ ದೊಡ್ಡ ಸಂತೋಷ ಕಳ್ಕೊಳ್ತೀವಿ ನಾವು. ಸಣ್ಣ ಪುಟ್ಟ ಜಗಳ ಇದ್ರೆ ನಾವು ಅಲ್ಲೇ ತೀರಿಸ್ಕೊಂಡ್ಬಿಡ್ಬೇಕು. ಅವನ್ನ ದೊಡ್ಡದು ಮಾಡಿ ಮನಸ್ಸನ್ನು ಹೊಲಸು ಮಾಡ್ಕೊಂಡು ತಿಂಗಳಾನ್ಗಟ್ಟಲೆ ಕೊರೋದಕ್ಕಿಂತ ಅಲ್ಲಿ ಮರ್ತು ಅಲ್ಲೇ ಒಂದಾಗ್ಬಿಡ್ಬೇಕು. ಅದನ್ನ ನಾನು ಈಗ ಮಾಡಕ್ತಾ ಇರೋದು. ಸರಿ ಶೋಷಣ, ಹೆಂಗೆ ಹೇಳ್ತೀನಿ ಅಂತ ಹೇಳ್ತೀನಿ. ನೀ ಸುಮ್ಮನೆ ಇರ್ಬೇಕಾ? ಎಲ್ಲೇ ಐತಿ ಅಂತ ನಾನು ಕಿತ್ಲಿ ಬಾಯಿ ಹಿಡ್ಕೊಂಡು ಬರ್ಬೇಡ. ನಿನ್ನ ದಾರಿ ಸರಳ ಆಗ್ಬೇಕಲ್ಲ, ನಿನ್ನ ದಾರಿ ಸರಳ ಆಗ್ಬೇಕಲ್ಲ. ಅವ ನೀ ಬಂದ ನೋಡು, ನನ್ನ ಮಾತು ಕೇಳು ರಜವಪ್ಪ, ನೀವು ಕಣ್ಣಾಗ ಕಾಲ್ ಮಾಡಪ್ಪ. ಆದ್ರೆ ನಾ ಹೇಳಿದಂಗೆ ಸ್ವಲ್ಪ ಸಮಾಧಾನದಿಂದ ಕೇಳು, ಮತ್ತು ಹಾರುವಾಗಿ ಮಾಡ್ಬೇಡ. ಏನಿಲ್ಲ, ನೀ ದೊಡ್ಡ ಮನಸ್ಸು ಮಾಡಿ ನಾನು ಹೇಳೋ ಅಂಥ ಹುಡುಗಿಗೆ ಮಂದಾಣಿಕೆ ಹಿಂಗೆ ಕೊಟ್ಟು ಬದಿವು. ಆದ್ರೆ ಹುಡುಗ ಯಾರು? ಹುಡುಗ ಇನ್ಯಾರು? ನನ್ನ ನಳಿಯ ನಾಟಕದ ಲಕ್ಷ್ಮಣರಾವ್ ಪುರಿ ಲಚ್ಚಿ. ಯಾರು? ಆ ನಾಟಕದವನ? ಶೇಷಣ್ಣ, ಏನ್ ಶೇಷಣ್ಣ ನೀನು? ಅವನ ಜಾತಿ ಯಾವುದು, ಗೋತ್ರ ಯಾವುದು, ಕುಲ ಯಾವುದು? ಹೋಗಿ ಹೋಗಿ ಅವನ್ನ ಮಾಡ್ಕೊಂಡು ಹೇಳ್ತಿಯಲ್ಲ. ಜಾತಿ ಕುಲ? ಕಲಾವಿದ್ರಿಗೆ ಯಾವತ್ತು ಜಾತಿ ಕುಲ ಅನ್ನೋದಿಲ್ಲಮ್ಮ. ಅವನು ಜಾತಿ ಕೆಟ್ಟಿರಬಹುದು, ಆದ್ರೆ ಜೀವನದಲ್ಲಿ ನೀತಿ ಕೆಟ್ಟಿಲ್ಲ ತಾಯಿ, ನೀತಿ ಕೆಟ್ಟಿಲ್ಲ. ಆದ್ರೂ ನಿಮ್ಮಷ್ಟು ಕುಲಿಗೆಟ್ಟಿಲ್ಲ ತಾಯಿ. ಬಾಯ್ ಎಷ್ಟು ನೀವು ಮಾಡಿಬಿಡು, ನಾ ಎಲ್ಲ ನೋಡ್ಕೊಳ್ತೀನಿ. ಏನವ ನಿನ್ನ ಒಪ್ಪಿಗೆ ಆಯ್ತಿಲ್ಲ? ಯಾರ ಜೊತೆ? ನನ್ನ ಜೊತೆ ಬಾ. ಇರ್ಲ್ವಾ, ತಾಳಿ ಕೊಟ್ಟು ರಾಜ್ಗೆ ಹೇಳ್ತೀನಿ ಬಾ. ಇರ್ಲ್ವಾ, ನನ್ನ ಜೊತೆ ಸ್ವಲ್ಪ ದಿವಸ ಇರ್ತಾಳಪ್ಪ ಬಿಡು ಅಂತ. ನನ್ನ ಮದುವೆ ಯಾರ ಜೊತೆ ಅಂತ ಕೇಳಿದೆ. ಹಿಂಗೆ ಕೇಳ್ಬೇಕು ಗೊತ್ತ. ಇನ್ಯಾರು ಅವತ್ತು ಒಪ್ಕೊಂಡಿದ್ದಲ್ಲ, ಬಾರ್ಪ ಹೆಂಗದ ನೋಡ ಹುಡುಗ. ಅಂತೂ ಒಪ್ಪಿಗೆ ಐತಿ. ನೀನ್ ರೆಡಿ? ಮತ್ ನೀನೇನಮ್ಮ? ಐ ಆಮ್ ರೆಡಿ. ನಾನು ಯಾವ ರೆಡಿ? ಅಯ್ಯೋ, ಹಾರ ತರದ ಮರ್ತು ಬಿಟ್ಟಿನಲ್ಲಿ. ಎಲ್ಲದಪ್ಪ? ನೋಡಿದ್ರೆ ವ್ಯವಸ್ಥೆ ಮಾಡ್ಕೊಂಡು ಬಂದ. ಎಷ್ಟಾದ್ರೂ ನಾಟಕದವ್ರು ಮತ್ತೆ ರೆಡಿನೇ ಇರ್ತಾರ. ಬರೀ ಹೂನಾರ ಬದಲಿಸ್ಬಿಟ್ರಲ್ಲ. ತಾಳಿಲೇ ತಾಳಿ. ತಾಳಿನ ತಂದಿಲ್ಲಪ್ಪ. ಅಲ್ಲಿ ನಮ್ಮ ನಾಟಕ ಕಂಪನಿಯಾಗ ರಂಗಪಾಟ ಕೊಟ್ಟಿರ್ತಾನ, ಕಟ್ಟು ಬಂದ್ಬಿಡ್ತೇವೆ. ತಾಳಿ ಸಲ ನೀ ಯಾಕೆ ಚಿಂತೆ ಮಾಡ್ತೀನಿ? ಒರಿಜಿನಲ್ ತಾಳಿ ಬೇಡ ನಿಮ್ಮ ಮಗನ. ತಾಯಿ ನೀ ನಡಿ, ಯಾರು ನೋಡ್ತೀನಿ ನಡಿ, ರೆಡಿ ಅದಾರ ಮಾಡ್ತೇನೆ ನಡಿ. ತಾಳಿ ಸಲ ನೀ ಯಾಕೆ ಚಿಂತೆ ಮಾಡ್ತಿದ್ದಿ? ಅತ್ತೇರ ಸ್ವಲ್ಪ ನಿಮ್ಮ ತಾಳಿ ಕೊಡ್ರಿ, ಆಮೇಲೆ ಒಂದು 5 ನಿಮಿಷ ಕೊಡ್ರಿ. ನಿಮ್ ಬುದ್ಧಿ ಎಲ್ಲಿ ಬಿಡ್ತೀರ ಅಲ್ಲಿಗೆ ಹೋಗೋರಿ. 5 ನಿಮಿಷ ಮತ್ತೆ ಸುಮ್ಮನಿರೋ ಬಾ. ಸಾಕು ಸುಮ್ಮನಿರೋ ಬಾ. ನಿನ್ನ ಪಾದಕ್ಕೆ ಶರಣು ಮಾರ, ನಿನ್ನ ಕರಿ ಪಾದಕ್ಕೆ ಶರಣು, ನಿನ್ನ ಕರಿ ಅಲ್ಲ ಕರಿ ಸೆಂಟ್ರ್ ಪಾದಕ್ಕೆ ಶರಣು. ಏನ್ಲೇ ನೀವು ಹೋಗಿ ಹೋಗಿ ಅತ್ತೆ ತಾಳಿ ಕೇಳ್ತೀರಿ. ಇಂಥ ಸಮಯ ಸಂದರ್ಭ ಬರ್ತಾವಂತಾನ ನಾನು ಅರಿಶಿಣದ ಕೊಂಬಿನ ತಾಳಿ ರೆಡಿ ಮಾಡ್ತೀನಿ ನನ್ನ ಮಗನ. ಅಂದ್ರೆ ಶೇಷಣ್ಣ, ನೀವು ಟೈಮ್ ಬಂದಾಗ ಬರ್ತೈತೆ ಅಂತ ದೊಡ್ಡ ರೆಡಿ ಇಟ್ಟಿರ್ತೀರೇನೋ ಒಂದ್ ಎಕ್ಸ್ಟ್ರ. ಎಮರ್ಜೆನ್ಸಿಗೆ ಯಾರು ಸಿಕ್ಕರೆ ಅಲ್ಲೇ ಕಟ್ಟಿ ಅಲ್ಲೇ ಬಿಚ್ಚಿಸ್ಕೊಂಡ್ಬಿಡೋಣ ತಿಳ್ಕೊಂಡು. ನಿನಗಲ್ಲ ಬೇರೆ ಕಟ್ಟಪ್ಪ. ಮೊದಲ ತಂದೆ ತಾಯಿ ಬೇಡ. ಯಾವಾಗ ಖಾಲಿ ಬೀಳ್ಬೇಕಾಯ್ತು ಅಡ್ವಾನ್ಸ್ ಬಿದ್ದಿ ಮಗನೇ ಬೀಳು. ಕಾಲು ಬೀಳಿಲ್ಲ ನಾನು. ನಾಳೆ ಕಾಲುಂಗ್ರ ಮಾಡಿಸ್ಬೇಕಲ್ಲ, ಸೈಜ್ ನೋಡ್ಕೊಂಡೆ.
ಸುಮ್ ಸುಮ್ ಮತ್ ನಾ ಅಯ್ಯೋ ಏನ್ ನಾನು ಹೇಳ್ಬಾರ್ದನು ವಿವೇಕಿ ಓ ಫಿಯಟ್ ಕಾರ್ ಯಾವುದು, ಲೈಲ್ಯಾಂಡ್ ಲಾರ್ ಯಾವುದು, ಸೈಜರ ಗೊತ್ತಾಗಬೇಕು ಬೇಡ ಮಗ. ಹೋಗ್ಲಿ ಎಳೆದಲ್ಲ, ಎಳೆದ ಸೆಳೆತ ಗೊತ್ತಾಗತ್ತೆ ಬೇಡ ಮಗ. ಅಯ್ಯೋ ನನ್ನ ಕರ್ಮ. ಮತ್ತೇನಪ್ಪ ರಾಜೀವಪ್ಪ, ಅಂದುಕೊಂಡಂಗೆ ಎರಡನೇ ಮಗಳು ಮದುವೆ ಆಯ್ತು, ಇನ್ನು ಸಾಹುಕಾರ ರಂಗಣ್ಣನ ಮದುವೆ. ನೀವು ಸ್ವಲ್ಪ ಒಳ ನಡೀತೇನೆ, ಯಾಕೆ ನಿನ್ನ ಕೈ ಕೆಲಸ ಆಗಲ್ಲ, ನಡಿ, ನಂಗೆ ಗೊತ್ತೈತೆ. ಕಾರಮ್ಮ, ಈಗ ನೀನು ಮಾಡ್ಬೇಕಾಗಿರೋ ಕೆಲಸ ಬರ್ಲ ಅಂತ ನೆಲ ಬರ್ತಾಳೆ ಹೆಣ್ಮಗಳು. ಅಪ್ಪ ಅಂದ್ಕೊಂಡಂಗೆ ಈ ಮದುವೆನ ಆಯ್ತು. ಇನ್ನು ಉಳಿದಿರೋದು ನಂಬರ್ 3 ನಮ್ಮ ಸಾಹುಕಾರ ರಂಗಣ್ಣ. ಭೋಜನವಿದು ವಿಶಿಷ್ಟ ಭಾಗ್ಯಳಿವು ಕರ್ಮಂಡಿ ಜನಗೆ ಅಂಬಾರಿ ನನಗೆ ತಂಬೂರಿ ತಂತಿ ನಿನಗೆ, ಅರಮನೆ ಅಂಬಾರಿ ನನಗೆ ತಂಬೂರಿ ತಂತಿ ನಿನಗೆ, ಇಡ್ಲಿ ವಡ ನನಗೆ ಅಳಿಸಿದಂದ ನಿನಗೆ. ರತಿ ಅಂತ ಎಣ್ಣೆ ಎಲ್ಲೋ. ಅಯ್ಯೋ, ನೀವ್ ಯಾಕೆ ಚಿಂತೆ ಮಾಡ್ತೀರಿ? ಇನ್ನು 2 ನಿಮಿಷಕ್ಕೆ ಬಂದ್ಬಿಡ್ತಾರೆ. ತರ್ರಿ ಕಡಿ. ನೋಡ್ರಿ ಡೆಕೋರೇಷನ್ ಹೆಂಗೈತಿದು. ಅಲ್ಲ ಸಂತೆ ಪುಗ್ಗ ಮಾರಕ್ ಹೊಂಟಾರ ಸೊಕಾರ ಕುಂದ್ರಿ. ಕಾರಮ್ಮ, ಓ ಕಾರಮ್ಮ, ಕರ್ಕೊಂಬಾರವ ಹೆಣ್ಣ. ನನ್ನ ಮದುವೆಗೆ ಎಲ್ಲಾರು ಕರ್ದಿಯೇ ಇಲ್ಲೋ? ಬರ್ರಿ ಸರ್, ಮುಂದಕ್ಕೆ ಬರ್ರಿ, ಮುಂದಕ್ಕೆ. ಎಲ್ಲಾರು ಕರ್ದೇನ್ರಿ, ಅಲ್ಲೆಲ್ಲ ಕುಂತಾರ, ಅಲ್ಲೆಲ್ಲ ಕುಂತಾರ. ಯಾದಕ್ಕೂ ನೀವು ಮದುವೆ ಬಂದ ತಕ್ಷಣ ಎಲ್ಲಾರು ದುಬು ಬಂದ್ಬಿಡ್ತಾರ. ಬರ್ಯಪ್ಪ, ಎಲ್ಲಾರು ನಿಮ್ಮ ತಾಯಿ ತಂದೆ ಅಕ್ಕಂದರನ್ನ ಕರ್ಕೊಂಡು ನನ್ನ ಮದುವೆ. ಪ್ಯಾಂಟು ಶರ್ಟ್ ಪೂಜಾರಿ. ಸಾವುಕಾರ ಹೆಣ ಎಲ್ಲಿ ಐತಣ? ಸಾವುಕಾರ ಹೆಣ ಎಲ್ಲಿ ಐತಣ? ಸಾವುಕಾರ ಹೆಣ ನೀನು ಇಲ್ಲಾಕೆ ಬಂದೆಪ್ಪ? ಸ್ಪೆಷಲ್ಗೆ ಹೋಗೋದು ಬಿಟ್ಟು ಮದುವೆ ನೀವು ಅಂದಲ್ರಿ ಸಾವುಕಾರ ಸತ್ತಾರ ಅಂತಂದು. ಯಾರು ಪುಕ್ಸಟ್ಟೆ ವಾದಿಸ್ತಾನ ನನ್ನ ಮಗನ. ಸಾವುಕಾರ ಇಲ್ಲ ಕೂತ ಮದುವೆ ಚಾಲು ಮಾಡ. ಹಾರ ಕೂಡ ಸಾವುಕಾರ ರಂಗಣ್ಣರು ಇರಲೋಕದಿಂದ ಪರಲೋಕಕ್ಕೆ. ಮದುವೆ ಮಂತ್ರ ಅನ್ರಿ. ಮದುವೆ ಮಂತ್ರ ಸುಡುಗಾಡ ಕಳಿಸ್ತಾರ. ಬರೀ ಹೋಗಿ ಬಿಟ್ರೆ ನಾನೇ ಬಂದು ಬಿಡ್ತೀನಿ. ಮದುವೆ ಮಾಡಿಸಿ ಮದುವೆ ಸಾವುಕಾರ ತದೇವಲಕ್ ನಮಸುದ್ರಂತ ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವ ಸಾವಧಾನ ನಮೋತೆ ಸಾವಧಾನ ಜಯ ಮಂಗಲಂ ಜಯ ಪಾರ್ವತಿ. ಹೂವೆಲ್ಲ ಉದುರಿಸಿ ಮಂಚದ ಮೇಲೆ ಹಾಕಿ ಹುಯ್ ಹುಯ್. ಸಾವುಕಾರ ಹೇಳಪ್ಪ. ಅಂತೂ ಮದುವೆ ಆತ್ರಿ. ಅಂದಾಗ ಹೇಳ್ರಿ, ಮಂತ್ರ ಹೇಳ್ರಿ. ನಮ್ಮ ಅಪ್ಪ ಅಮ್ಮ ಹೇಳಿದ್ರೆ ಕೇಳ್ದ ನಾನು, 4 ಜನ ಎಂಡ್ರಿಗೆ ಹೇಳಿದ್ರೆ ಕೇಳ್ದ.
ಈಗ ನಿನ್ನ ಮಾತು ಕೇಳ್ತೀನಿ. ನನ್ನ ಮಾತು ಕೇಳಲೇಬೇಕ್ರಿ ನೀವು. ಮಂತ್ರ ಧರ್ಮೇಚ ಅರ್ಥೇಚ ಕಾಮೇಚ ಅವ್ರು ಹೇಳ್ತಾರೆ ನಾ ಚಾ ಹೇಳಲ್ಲ. ಈಗ ಕ್ಯಾನ್ ಎಂಟ್ಲ ಕುಡ್ದಾರ ಮತ್ ರಾತ್ರಿ ಬೇರೆ ಕುಡಿಯೋದೈತಿ. ಹೇಳ್ರಿ ಹೇಳ್ರಿ. ನಾತಿ ಚರಾಮಿ ಚಿಥರಾಮಿ ಸಾವುಕಾರ ದರ್ಶನ ಕೊಡ್ರಿ. ಎಷ್ಟಲ್ಲಿ ನಿಂದು? 10,551 ರೂಪಾಯಿ. ನಿಮ್ಮಪ್ಪ 11,000 ರೂಪಾಯಿ ಬಡ್ಡಿ ಕೊಡ್ಬೇಕಾಗಿತ್ತು. ಅದನ್ನ ಮುರ್ಕೊಂಡು 1,000 ರೂಪಾಯಿ ನೀನೇ ಕೊಟ್ಟು. ಲೆಕ್ಕ ತಪ್ಪಲ್ರಿ. ಲೆಕ್ಕ ಎಲ್ಲಿ ತಪ್ಪುತ್ತ ದಾರಿ ಅಲ್ಲಿ ತಪ್ಪುತ್ತ. ಲೆಕ್ಕ ಆದ್ರೆ ನಮ್ಮ ಸಾವುಕಾರ ಅಂದ್ರೆ ಲೆಕ್ಕ. ಅಂದ್ರೆ ನೀವು ದರ್ಶನ ಕೊಡಂಗಿಲ್ಲ ಈಗ. ಅನ್ನಂಗ ಎಷ್ಟನೇ ಮದುವೆ ರೀ ಇದು? 5ನೇದು. ಈಗ ನಾ ಮಾಡ್ಸಿದ 5ನೇ ಮದುವೆ ರೀ. ನಮ್ಮ ಅಪ್ಪ ಇನ್ನೇ ಬಂದ್ರ 6ನೇ ಮದುವೆ ಮಾಡ್ಸಿ ಅದಂದ್ರೆ ಉಳಿಯಂಗಿಲ್ಲ. ನಮ್ಮ ಏರಿಯಾದ ಬರ್ತೀರ? ಯಾಕೆ ಆಮೇಲೆ ಹೇಳಿ ಕರೆ ನಾಯಿ ಬಿಡಿಸ್ತಾರೆ ನಿಮಗೆ. ಕರೆ ನಾಯಿ ಅಂದ್ರೆ ಪ್ರೀತಿ ಹೋಗಲಿ. ಬರ್ರಿ ನಮಸ್ಕಾರ ರೀ. ಶರಣು. ನಮಸ್ಕಾರ ರೀ ಅಣ್ಣಾರ. ಬಂದೇನೋ ಅಡಿಗೆ ಮಾಡಿನಿ. ಅಡಿಗೆ ಮಾಡಿಸ್ವಿ. ರೊಕ್ಕ ಕೊಡ್ರಿ ನಮ್ದು. ಅಲ್ಲಿ ಸರಿ ಕಣ್ಣಾರ ಕಾಣ್ತಾವಿಲ್ಲ. ಎಲ್ಲ ಕಾಣ್ತೈತಿ. ಉಪ್ಪೆಲ್ಲ ಹಾಕಿ ಖಾರ ಎಲ್ಲ ಹಾಕಿ. ಉಪ್ಪೆಲ್ಲ ಹಾಕಿ ಖಾರ ಎಲ್ಲ ಹಾಕಿ. ಎಲ್ಲೆಲ್ಲಿ ಯಾವ್ದು ಹಾಕ್ಬೇಕು ಅಲ್ಲಲ್ಲೇ ಹಾಕ್ತೀನಿ. 3 ಮಂದಿ ಬಂದಿರಿ ಅನ್ಮಲ್ಲ ಹಾಕಂಗಿರ್ತೀರ. ನೀನು ಬಂದ್ಯಾ? ನಾನಲ್ಲಿ ಪಕ್ಕದ ಮನೆಗೆ ಆಗಿನಿ. ನಮಗೆ ಹೇಳೇ ಇಲ್ಲ ಇವ್ರು. ಎಲ್ಲರ ಮನೆಗೂ ಸಾಲ ಕೊಟ್ಟು ಬಂದಾರ ಇವನು. ಮನೆಗೂ ಸಾವುಕಾರ ಮದುವೆ ಮಾಡಿಸಿದ್ಯಪ್ಪ. ನಿನ್ನೆ ಸಾಹಸಕ್ಕೆ ಮೆಚ್ಚಿ ಬಿಟ್ಟಿನಿ ನಾನು. ಶೇಷಣ್ಣ ನನಗೆ ಬೇಡ ತಾಯಿ. ಯಾಕೆ? ಈ ಸಾವಿರಾರು ಜನರ ಆಶೀರ್ವಾದ ನನ್ನ ಮೇಲೆ ಇರಲಿ. ಈ ರಂಗ ಮಾತುಗಾರ ಅಂತೂ ಎಲ್ಲರೂ ಸಿಹಿ ಊಟ ಪ್ರಸಾದ ಮಾಡು. ನೋಡ್ರಿ, ಏನು ಬಿಟ್ರು ಪ್ರಸಾದ ಬಿಡ್ಬೇಡ್ರಿ. ಶಂಕರಲೀಲಾ ದೇವಸ್ಥಾನದಾಗ ಪ್ರತಿ ತಿಂಗಳ ಮೊದಲನೇ ಸೋಮವಾರ ಪ್ರಸಾದ ಇದ್ದೇ ಇರ್ತೈತಿ. ಅಲ್ಲಿ ಮಾತ್ರ ತಪ್ಪಿಸ್ಬೇಡ್ರಿ. ಏನ್ ಹೇಳ್ರಿ? ಪ್ರಸಾದ. ಊಟಕ್ಕೆ ಮಾತ್ರ ಮರಿಬೇಡ್ರಿ, ಆಟಕ್ಕೆ ಮಾತ್ರ ಕರಿಬೇಡ್ರಿ. ಶೇಷಣ್ಣ ಒಂದ್ ಮಾತು ಹೇಳಿ. ಹೇಳು. ನಾನು ಸಣ್ಣಕ್ಕೆ ಇದ್ದಾಗಿನಿಂದನು ಅಮ್ಮರ ಆಶೀರ್ವಾದದಿಂದನೇ ಬೆಳೆದು ಬಂದಿನಿ. ಹೌದವ, ಬೆಳೆದಿದೆ. ಮತ್ತ ಅವರಿಂದನೇ ನಾನು ಈಗ ಊಟ ಮಾಡ್ತಾ ಇರೋದು. ಆದ್ಮೇಲೆ ಈ ಪ್ರಸಾದ ನಾನು ಬಿಟ್ಟಿನಿ ಅಂತ ತಿಳ್ಕೊಳ್ತೀನಿ. ಯಾವ ಕಾಲಕ್ಕೂ ಬಿಡೋದಿಲ್ಲ. ಯಾವತ್ತೂ ಅಮ್ಮರ ಪ್ರಸಾದ ನನ್ನ ಹತ್ರ ಇದ್ದೇ ಇರ್ತೀನಿ. ಬಿಡಬೇಡ, ಮನಿ ಮಂದಿಗೆ ಕಟ್ಕೊಂಡು ಹೋಗ್ಬಿಡು. ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಮತ್ತೊಮ್ಮೆ. ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಡೆಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಕುಂದ್ರಲ್ಲಿ. ಎದಕ್ಕೆ ಅಮ್ಮ ತಾಯಿ ಅಂತೂ ನಿಮ್ಮ ಮನ ಮೆಚ್ಚಿದ ಮಡದಿಯೊಂದಿಗೆ ನಿಮ್ಮ ಮದುವೆ ಆಯ್ತು. ನಮಗೂ ಬಹಳ ನೀನೇನೇನೋ ಹೇಳಿಕೊಟ್ಟಿದ್ನಲ್ಲ ಅದನ್ನೆಲ್ಲ ಇಲ್ಲೇ ಹೇಳ ಅಲ್ಲೇ ನೋಡ್ರಿ. ಎಲ್ಲಿ ಯಾವನ್ನ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು. ಎಲ್ಲ ಇಲ್ಲೇ ಹೇಳ್ತಾರೆ, ಸ್ವಾರಸ್ಯ ಇರಲ್ಲ. ಅದಕ್ಕೆ ಎಲ್ಲ ಮದುವೆ ಮನೆಗೆ ಅಂದ್ರೆ ಅಲ್ಲಿ ಹೇಳ್ಬೇಕು. ಅಂದ್ರೆ ಅದಕ್ಕಿಂತ ಮುಂಚೆ ಒಂದು ಫೋಟೋ ಪ್ರೋಗ್ರಾಮ್ ಐತೇನೋ ನೀನು. ಇದೇ ನನ್ನ ಕಡೆ ಮದುವೆ ಅಂತ ಕಾಣ್ತೋ ಸೇಸ. ಹಂಗ್ಯಾಕಂತಾರ್ರಿ, ಜೀವನ ತಂಗ ಮಾಡ್ಕೊಳ್ರಿ, ಯಾರು ಬೇಡ ಅಂತಾರ. ನಿಮ್ಮ ಫೋಟೋ ಅಚ್ಚುಕಟ್ಟ ತೆಗಿತೀನಿ. ನಾನು 1, 2, 3 ಅಂತ ಹೇಳ್ತೀನಿ. ಅರ್ಥ ಆತನ? 1, 2, 3 ಅಂತಾರೆ. ನೀ ಎತ್ತಿ ಬಿಡು, ಅವ್ರು ಹೊಡ್ಕೊಂಡ್ಬಿಡು ಅಷ್ಟೇ. ನೀನು ಎತ್ತವ, ನಾನು ಒಳಗೆ ಬಂದ್ಬಿಡ್ತೀನಿ. ಸಾವುಕಾರ ಚಾಲು ಮಾಡ್ತಾನೆ ಈಗ. ಏನ್ರಿ ಅದು ಹೀಗೆ ಸ್ವಲ್ಪ ನಗುತ್ತಾ ಇರ್ರಿ, ನಗುವ ಸ್ಮೈಲ್. ಒಳ್ಳೆ ಇದಕ್ಕೆ ಹೋದ ಕುಂತಾರ ಮಾಡ್ತಾರೆ ನಂಗೆ. ಸಾವುಕಾರ ಮಲ್ಲಿಗೆ ಹೂ ನೋಡ್ರಿ, ಮಲ್ಲಿಗೆ ಹೂ ಅಂತ ಮುಗುಳ್ನಾಗೆ ಮುಗುಳ್ನಾಗೆ ಆಗ್ಲಿಲ್ಲ, ನಗಿ ಆತ ಸಾವುಕಾರ.
ಚಾಲು ಮಾಡ್ಲಿ. ಒಂದು ಎರಡು ಶೇಷ 1 2 ಅಂತಾನೆ ರೇ ಅಂತೀನ್ರಿ. 3 ಅಂತಾನೆ. ಆಗ ಬೇಡ ನೀವು ತಗೊಂಡ್ಬಿಡ್ರಿ ಆಗ್ತದೆ. ನಿಮ್ದು ನೀವೇ ಹೊಡ್ಕಾಡ್ರಿ ನಾ ಸುಮ್ಮನೆ ಹೋಗ್ಬಿಡ್ತೇನೆ. ಸೌಕಾರ ಸ್ವಲ್ಪ ಸುಮ್ಮನೆ ಏನಾಗೈತಿ? ಯಾಕ್ರಿ ಏನಾಯ್ತು? ನೋ ಯಾರು ಮುಟ್ಟಬೇಡ್ರಿ. ಏನ್ ಹೇಳಂಗಿದ್ರು ನನಗೆ ಹೇಳು, ನಾವು ಅಲ್ಲಿ ಮಾಡಿ. ಇದು 5ನೇದಲ್ಲಿ ಶೇಷ. ಯೂಸ್ ಅಂಡ್ ಥ್ರೂ, ನೋ ಥ್ರೂ. ಓಕೆ 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 ಸೌಕರ್ಯ. 1 2 3 ಎತ್ತಿದ ಹೊರಕ್ಕೆ. ಇನ್ನೊಂದು 1 2 3. ಯಾಕಪ್ಪ ನೀನು ಯಾಕೇನು ಸುಮ್ಮನೆ ರಕ್ಕಾಗಲಿಲ್ಲ ನೀನು? ಏನ್ರಿ ಫೋಟೋ ತಾರಲಿ. ಹಂಗೆ ಕೊಡಕ್ಕೆ ನಾವು ಸ್ಕ್ರೀನ್ ಶಾಟ್ ಮಾಡಿಸ್ಬೇಕು, ಫೋಟೋ ಪ್ರಿಂಟಿಗೆ ಕೊಡ್ಬೇಕು, ನೀರ ಹಾಕಿ ತೊಳಿಬೇಕು. ನಾನು ಬಚ್ಚಿ ಮನೆ ತೊಳ್ಕೊಂಡು ತಿಂತಾರ್ರಿ. ಇದು ಅಂತಿಂತದಲ್ಲ, ಅಲ್ಲಿ ಅಲ್ಲಿ ಚಾಲು ಮಾಡ್ಕೊಳ್ಳಿ. ಅಲ್ಲೇ ಸೌಕರ್ಯ ಬಲ್ರೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡೋಲ್ಲ. ಮಾಡ್ತೇನ್ರಿ. ಯಾರು ಬೇಡ ಅಂತ ಮಾಡ್ತೀನಿ ಬಲ್ರೆ. ಅರ್ಜೆಂಟಾಗಿ ಹೋಗು, ನಿಧಾನಕ್ಕೆ ಬಾ. ಯಾರು ಬೇಡ ಅಂತ ಬಿಡ್ರಿ. ಮತ್ತೆ ಬಂದಲ್ಲೋ. ಅರ್ಜೆಂಟಾಗಿ ಹೋಗು, ನಿಧಾನಕ್ಕೆ ಬಾ ಅಂದ್ರಿ. ಬರೀ 9 ಮುಂದೆ ಮಜಾ. ನನ್ನ ಪ್ರಾಣಾರ ಅಂಶೆ, ಪ್ರಾಣಾರ ಅಂಶೆ, ನಿನ್ನನ್ನು ಪಡೆಯುವುದಕ್ಕಾಗಿ ಎಷ್ಟೊಂದು ಖರ್ಚಾಗ್ತದೆ. ನಿನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ಮಂಚದ ಮೇಲೆ ಕುಂಡಿಸಿ 2 ಕಾಲು ಮಡಿಸಿ ಕೆಲಿಗೆ ಎಣ್ಣೆ ತಗೊಂಡು ತಪ ತಪ ತಟ್ಟಿ ಅರಸನ ಹಚ್ಚಿ ನಿನಗಣ್ಣು ತಿರುತ್ತಾನೆ. ನೀ ನನಗಣ್ಣು. ನನ್ನ ಚಂದ್ರ ಚಕೋರಿಯೇ, ಹಂಸ ನಡಿಗೆ ಒಡೆ ನಿನ್ನ ಪರದೆಯನ್ನೆತ್ತಿ ನಿನ್ನ ಸುಂದರ ಮುಖವನ್ನು ತೋರಿಸೆ. ಪರ್ದಾ ಹಟಾವ್, ಫೇಸ್ ದಿಖಾವ್. ಮೋಸ ಆತಲೆ ಸೇವ, ಮೋಸ ಆತು. ಮೋಸ ಎಲ್ಲ ಆತ್ರಿ. ಎಲ್ಲ ಮೋಸ. ಇದು ಕಲ್ಯಾಣ ಅಲ್ಲಲ್ಲಿ ಅಡಿಗೆ ನೀರಿನ ಹಚ್ಚಿ. ನಾನೇ ಅಡಿಗೆ ನೀರಿನ ಹಚ್ಚಾಗ್ಲಿ ಮೆಚ್ಚಿ ನನ್ನ ಮದುವೆ ಮಾಡ್ಕೊಂಡಿರಲ್ಲ. ನೀವು ನಾ ಮದುವೆ ಆಗಿಲ್ಲಪ್ಪ. ತಾಳಿ ಕಟ್ಟಿರಲ್ಲ. ನಾ ಕಟ್ಟಿಲ್ಲಪ್ಪ. ಯಾರು ಹೇಳ್ತಾರ? ನೀವೇನಾರ ಕಟ್ಟಿರೇನಪ್ಪ? ಕೇಳ್ರಿ, ಎಲ್ಲ ಕಟ್ಟಾರಿಲ್ರಿ ನಿಮ್ಮ ಎದುರಿಗಿನ. ನಾನು ಮದುವೆ ಆಗೈತೇನಪ್ಪ? ಆಗಿಲ್ಲ. ಆಗೈತಂತಾರ. ನೀನೇ ಕರ್ಕೊಂಡು ಹೋಗ. ನೋಡ್ರಪ್ಪ, ಇಷ್ಟು ಮಂದಿ ಇದೀರಿ, ಯಾರಿಗೆ ಬೇಕು ಒಬ್ರು ಕರ್ಕೊಂಡು ಹೋಗ್ರಿ. ಎಲ್ಲರಿಗೂ ಆಗೋದಿಲ್ಲ. ಅದು ಇರೋದು ಒಂದೇ ಒಂದು ಪೀಸ್ ಕರ್ನಾಟಕದಾಗ, ಅದು ಇಲಕಲ್ ಪೀಸ್. ಕರ್ಕೊಂಡು ಹೋಗ್ರಿ. ಸೌಕರ್ಯ 4 ಮಂದಿ ಬಾಯಿ ಮುಚ್ಚಿಸ್ಬೋದು, ಆದ್ರೆ ಈ ಮೊಬೈಲ್ ಬಾಯಿ ಅದೇ ನನ್ನ ಆಳ್ಮ. ಹಾಂ ಹೇಳಿ. ಸ್ವಲ್ಪ ಏನಾರ ಕೊಟ್ಟು ಬಿಡ್ತೀನಿ, ಕೊಡಲಿ ಅದನ್ನ. ಇಂಥ ಆಸೆ ಹೆಚ್ಚು 8 ಮಂತನ ಹಾಳು ಮಾಡಿರಿ ಬನ್ನಿ ಸೌಕರ್ಯ. ಹಂಗೆಲ್ಲ ಆಗಲ್ಲ. ಈ ಮೊಬೈಲ್ನಾಗೆ ಎಂತಿಂತಾರು ಒಳಗೆ ಹೋಗ್ಯಾರ, ಎಂತಿಂತಾರು ಮ್ಯಾಲೆ ಹೋಗ್ಯಾರ. ಇದನ್ನ ನಂಬಿ ದೇಶ ವಿದೇಶದಾಗ ಹೋಗಿ ಲಗಾಟ ಹೊಡೆದು ಅಲ್ಲೇ ಸತ್ತಾರ. ಇದು ಮುಖ್ಯ ರೀ, ಭಾಳ ಮುಖ್ಯ. ನೀವು ಕೊಯ್ಯ ಕೊಸಕ್ಕ ಅಂದ್ರೆ ಇದು ಬೈಲಿಗೆ ಬಂತ. ನನ್ನ ಆಳದೆ ಸೌಕರ್ಯ ನೋಡ್ರಿ, ಇಂದು ನಿಮಗೆ ಮದುವೆ ಪ್ರಾಬ್ಲಮ್ ಇಲ್ಲ. ನಿಮ್ಮ ಮನೆ ಕಡೆ ಯಾರ ಕಣ್ಣು ಹಾಕೋದು ಇಲ್ಲ. ನಮ್ಮ ಮನೆ ಹತ್ರ ದೆವ್ವನೇ ಬರಲ್ಲ. ಈಗ ದಾರಿಗೆ ಬಂದ್ರಿ. ಈ ಅಮಾಶೆ ಅಲ್ಲಿದ್ದಾಗ ಇನ್ ಯಾವ್ದು ಬರ್ತತಲ್ಲಿ. ಈಗ ದಾರಿಗೆ ಬಂದ್ರಿ ಸೌಕರ್ಯ. ಮೆಚ್ಚಿದಿರಿ, ಮೆಚ್ಚಿದ ಮಡದಿಯನ್ನು ಮನೆ ಕರ್ಕೊಂಡು ಹೋಗಿ
ಡೋಲಿ ಸಗಾ ಕೆರಚಿನ ಏನು ಅಂದ್ರಿ? ನಡೀರಿ ನಾವು ಮನೆಗೆ ಹೋಗಿ ಶೇಷಣ್ಣ ಎಲ್ಲ ವ್ಯವಸ್ಥೆ ಮಾಡಿ ಬಂದಾನ. ಇವತ್ತು ನಮ್ದು ಫಸ್ಟ್ ನೈಟು ಐತಲ್ರಿ. ನನಗೆ ಆ ನೈಟು ಇಲ್ಲ, ನನಗೈತಲ್ರಿ. ನನವೆಲ್ಲ ನೈಟ್ ಮುಗಿದು ಬಿಟ್ಟಾವು. ನಿಮಗ ಮುಗಿದ್ರೆ ನನಗ ಮುಗಿಬೇಕಲ್ರಿ. ನೋಡ್ರಿ, ಬೆಳ್ಳಿ ತಟ್ಟ್ಯಾಗ ಹಾಲು, ಬಾಳೆಹಣ್ಣು, ಮೊಸರು, ಕೇರ್ ಬೀಜ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಕಿವುಚಿ ನಾನು ನಿಮ್ಮ ಬಾಯಾಗ ಇಡ್ತೀನಿ, ನೀವು ನನ್ನ ಬಾಯಾಗ. ನಿಂದು ನೀನೇ ಇಟ್ಟ, ನಂದು ನಾನೇ ಇಟ್ಟ. ಹಂಗೆ ನಡ್ರಿ ಹೋಗೋಣ. ಮುಂದಿನ ವರ್ಷ ಸಾವ್ಕಾರ್ರೆ ಮನೆ ಕರ್ಕೊಂಡು ಹೋಗ್ರಿ. ಹೋಗಿ 6 ಇಂಚಿನ ಗಾದಿ ಮೇಲೆ ಕುಂದ್ರಿಸ್ರಿ. ಮಲ್ಲಿಗೆ ಹೂವು ಪತ ಪತ ಉದುರಿಸಿ ಮಲ್ಲಿಗೆ ಹೂವು ಉದುರಿಸಿ ಡ್ರಿಲ್ ಡ್ಯಾನ್ಸ್ ಆಡೋಣ. ನಮ್ಮ ಕಲಾಭಿಮಾನಿಗಳು ನಮ್ಮ ಚಂದ್ರಾಧರ್ ಅವರು ದೊಡ್ಡ ಮನಸ್ಸು ಮಾಡಿ ಅವರು ಸಾವ್ಕಾರ ರಂಗಣ್ಣನ ಪಾತ್ರ ಮಾಡೋದಕ್ಕೆ ಒಪ್ಕೊಂಡ್ರು. ಜೊತೆಗೆ ನನಗೂ ಫೋನ್ ಮಾಡಿದರು, ಬಾರಪ್ಪ ನೀನ್ಯಾಕೆ ಮನೆಗೆ ಖಾಲಿ ಕುಂತಿದ್ದಿ, ನೀನು ಒಂದು ಪಾಠ ಮಾಡು. ಹೀಗೆ ನಮ್ಮ ಚಿಂದೋಳಿಯ ಒಟ್ಟು ಕುಟುಂಬದ ಜೊತೆಗೆ ಹುಬ್ಬಳ್ಳಿಯ ಕಲಾವಿದರು ಮತ್ತು ಇಳಕಲ್ನ ಕಲಾವಿದರು ಮತ್ತು ನಮ್ಮ ವಾದ್ಯಗೋಷ್ಠಿಯವರು ಎಲ್ಲರ ಸಹಕಾರದಿಂದ ಇವತ್ತು ನಾಟಕ ಒಂದು ಉತ್ತಮ ಮಟ್ಟಕ್ಕೆ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾಟಕ ನಿಮಗೇನಾದರೂ ಸ್ವಲ್ಪ ಚೆನ್ನಾಗಿದೆ ಅಂದರೆ ನಿಮ್ಮ ಕೈ ಉರಿಯೋರ್ಗೊಂದು ದೊಡ್ಡ ಚಪ್ಪಾಳೆ ಕೊಡಿ. ಈ ಚಪ್ಪಾಳೆ ನಮ್ಮ ಅಮ್ಮಾಜಿಯವರಿಗೆ ಮುಟ್ಟಿದೆ. ಕಲಾಭಿಮಾನಿಗಳೇ ಹಾಗೂ ಸಮಾಜ ಬಾಂಧವರೇ, ಇವತ್ತಿನ ದಿವಸ ಈ ವೇದಿಕೆ ಮೇಲೆ ಈ ನಾಟಕದಲ್ಲಿ ಅಭಿನಯಿಸಿರ್ತಕ್ಕಂಥ ಎಲ್ಲ ಕಲಾವಿದರು, KBR ಡ್ರಾಮಾ ಕಂಪನಿ
ಅಮ್ಮಾಜಿಯವರ ಜೊತೆಗೆ ಪಾತ್ರ ವಹಿಸಿದಂಥವರು. ಅವರುಗಳಿಗೆ ಈಗ ನಮ್ಮ ಚಿಂದೋಡಿ ಲೀಲಾ ಟ್ರಸ್ಟ್ ಹಾಗೂ ಶಿವಸಿಂಪಿ ಸಮಾಜದಿಂದ ಸನ್ಮಾನ ಇರುತ್ತೆ.